ಇನ್ನೊಂದು ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ರು ಫೋನ್ ಟ್ಯಾಪಿಂಗ್ ಮಾಡ್ತಾ ಇದೆ ಸರ್ಕಾರ ಅಂತ. ಅದ್ರ ಜೊತೆಗೆ ಅಶೋಕ್ ಅವರು ನೆನೆ ಹೇಳಿದ್ದಾರೆ ನಮ್ದು ಬಿಜೆಪಿ ಅವ್ರದ್ದು ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ, ಸರ್ಕಾರ ಮಾಡ್ತಾ ಇದೆ ಅಂತ. ಹೌದಾ ಸರ್? ಸರ್ಕಾರದಲ್ಲಿ ಫೋನ್ ಟ್ಯಾಪಿಂಗ್ ನೋಡಿ, ಇವೆಲ್ಲ ಮಾಡೋರು ಬಿಜೆಪಿ ಅವರು. ಫೋನ್ ಟ್ಯಾಪಿಂಗ್ ಅವರೇ ಮಾಡಿಸ್ತಾರೆ, ಸಿಡಿನೂ ಅವರೇ ಬಿಡುಗಡೆ ಮಾಡ್ತಾರೆ, ಇವತ್ತು ದೂರು ಅವರೇ ಕೊಡ್ತಾರೆ, ತನಿಖೆನೂ ನಾವೇ ಮಾಡ್ತೀವಿ ಅಂತ ಹೇಳ್ತಾರೆ, ತೀರ್ಪುಗಳು ನಾವೇ ಕೊಡ್ತೀವಿ ಅಂತ ಹೇಳ್ತಾರೆ. ಬಿ ಜೆ ಪಿಯವ್ರಿಗೆ ಏನಾಗಿದೆ? ಅವ್ರಿಗೇನು ಮಾನ ಮರ್ಯಾದೆ ಏನೂ ಇಲ್ಲ, ಕಾನೂನು ಬಗ್ಗೆ ಅವರಿಗೆ ಲೆಕ್ಕನೇ ಇಲ್ಲ. ಅವರು ಆಡಿದ್ದೇ ಮಾತು, ಅವ್ರು ಹೇಳಿದ್ದೇ ಕಾನೂನು ಅನ್ನುವಂಥ ರೀತಿಯಲ್ಲಿ ನಡ್ಕೊಳ್ತಾರೆ. ಹೀಗಾಗಿ ಈ ರೀತಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಇದು ನಂಬಬಹುದಾ? ಇದಕ್ಕೆ ಜನನೂ ಈಗ ಅವ್ರ ಬಗ್ಗೆ ಅರ್ಥ ಮಾಡಿಕೊಂಡಿದ್ದಾರೆ. ಸರ್, ಪ್ರಜ್ವಲ್ ವಿದೇಶಕ್ಕೆ ಹೋಗಿದ್ದು ಕಾಂಗ್ರೆಸ್ ನಾಯಕರಿಗೆ ಹೇಳ್ಬಿಟ್ಟೆ ಹೋಗಿದ್ದಾರೆ, ಅವರು ಕಾಂಗ್ರೆಸ್ ನಾಯಕರು ಸಪೋರ್ಟ್ ಮಾಡಿದ್ದಾರೆ ಅಂತ ಪರೋಕ್ಷವಾಗಿ ಅಶೋಕ್ ಆರೋಪ ಮಾಡ್ತಾರೆ ಸರ್. ನೋಡಿ, ಇದು ಯಾರ ಅದಕ್ಕೆ ತಲೆ ಬುಡ ಏನಾದರೂ ಇದೆಯಾ? ಯಾರಾದರೂ ನಂಬ್ತಾರ? ಯಾರು ಪ್ರಕರಣ ದಾಖಲೆ ಮಾಡಿದ್ದು? ಯಾರು? ನಮ್ಮ ಸರ್ಕಾರನೇ ಮಾಡಿದೆಯಲ್ಲ. ಪ್ರಕರಣ ದಾಖಲೆ ಮಾಡಿ ತನಿಖೆ ಮಾಡುವಂಥ ರೀತಿಯಲ್ಲಿ ಏನೇನು ಅವಶ್ಯಕತೆ ಇದೆ? ಆರೋಪಿಗಳಿಗೆ ನಾವು ಬೆಂಬಲ ಕೊಡುವಂಥದ್ದು ಆ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ಈಗ ಅದಕ್ಕೆ ಇವರು ಬರೀ ಭಾರತೀಯ ಜನತಾ ಪಾರ್ಟಿಯವರು ಸುಳ್ಳೇ ಸತ್ಯ ಅನ್ನುವಂಥ ರೀತಿಯಲ್ಲಿ ನೂರು ಸಲಹೆಯಲ್ಲಿ ಬಿಂಬಿಸುವಂಥದ್ದು ಇವ್ರದ್ದು ರೂಢಿಯಾಗಿದೆ. ಇವರೇ ಎಲ್ಲ ಕಳಿಸ್ಬಿಟ್ಟು ಇವತ್ತು ಬೇರೆಯವ್ರ ಮೇಲೆ ಆರೋಪ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಜನ ಅರ್ಥ ಮಾಡಿಕೊಂಡಿದ್ದಾರೆ, ಸತ್ಯಾಂಶ ಏನಿದೆ ಅಂತೇಳಿ ಜನರಿಗೆ ಗೊತ್ತಿದೆ. ಈಗ ಲೋಕಸಭೆ ಚುನಾವಣೆಯಲ್ಲಿ ಅವರಿಗೆ ಜನ ಪಾಠ ಕಲಿಸ್ತಾರೆ. ಮುಂದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತದೆ, ಆ ಚುನಾವಣೆಯಲ್ಲಿ ಜನ ಅವರಿಗೆ ತಕ್ಕ ಪಾಠ ಕಲಿಸ್ತಾರೆ.